ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಗ್ರೀನ್ ಮಸಾಲನ ಮನೆಯಲ್ಲೇ ರೆಡಿ ಮಾಡಿಕೊಂಡು ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಸಂಜೆ ಟೀ ಕಾಫಿ ಟೈಮಲ್ಲಿ ಮಾಡಿಕೊಟ್ರೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಸಗದಾಗಿರುತ್ತೆ. ಬನ್ನಿ ಈ ಗ್ರೀನ್ ಮಸಾಲನ ರೆಡಿ ಮಾಡಿಕೊಂಡು ಯಾವ ರೀತಿ ಡ್ರೈ ಗೋಬಿನ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ರೀನ್ ಮಸಾಲನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಕರ್ಬೇವಿನ ಸೊಪ್ಪನ್ನು ಒಂದು ಫ್ರೈ ಪ್ಯಾನಿಗೆ ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಎಳೆ ಕಾವನಲ್ಲಿ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ನಾವು ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಗ್ರೀನ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ಹಸಿ ಸ್ಮೆಲ್ಲು ಕೂಡ ಕರ್ಬೇವಿನ ಸೊಪ್ಪಿನಲ್ಲಿ ಉಳಿಯೋದಿಲ್ಲ. ಮೊದಲಿಗೆ ನಾವು ಹೂಕೋಸನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಒಂದು 400 ಗ್ರಾಮಷ್ಟು ಹೂಕೋಸನ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಬಿಸಿನೀರಿಗೆ ಸೇರಿಸ್ಕೋಬೇಕು. ಇದನ್ನು ಜಾಸ್ತಿ ಬಾಯ್ಲ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಬಿಸಿನೀರು ಕಾದ ನಂತರ ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಅದಾದ ನಂತರ ಕಾಲಿಫ್ಲವರ್ ಹೂಕೋಸನ್ನು ಸೇರಿಸ್ಕೊಂಡು ಒಂದು 3-4 ನಿಮಿಷ ಆ ಬಿಸಿ ನೀರಿನಲ್ಲೇ ಬಿಟ್ಬಿಡಬೇಕು. ಅದಾದ ನಂತರ ನಾವು ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಬೌಲ್ಗೆ ಇಟ್ಕೊಳ್ಳೋಣ. ಹೂಕೋಸನ್ನ ಯಾಕೆ ಈ ರೀತಿ ಬಿಸಿನೀರಿನಲ್ಲೇ ನಾವು ತೊಳಿಬೇಕು ಅಂತಂದರೆ ಇದಕ್ಕೆ ಫರ್ಟಿಲೈಸರ್ಸ್ನ ತುಂಬ ಜಾಸ್ತಿ ಹೊಡೆದಿರ್ತಾರೆ, ಔಷಧಿನ ಜಾಸ್ತಿ ಹೊಡೆದಿರ್ತಾರೆ ಬೆಳಿಬೇಕಾದ್ರೆ. ಹಾಗಾಗಿ ಈ ರೀತಿ ಬಿಸಿನೀರಿನಲ್ಲೇ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಕರ್ಬೇವಿನ ಸೊಪ್ಪನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿಕಾಯಿನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 8-10 ಹಸಿಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾಯಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿನೇ ಸೇರಿಸ್ಕೋಬೋದು. 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಅದ್ರ ಜೊತೆಯಲ್ಲೇ ಸೇರಿಸ್ಕೊಳ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ. ಇದು ಗ್ರೈಂಡ್ ಮಾಡಲಿಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ನುಣ್ಣಗೆ ನಾವು ನೈಸಾಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ತರ್ತರಿ ಇದ್ದರೆ ನಿಮಗೆ ಗೋಬಿಗೆ ಕೋಟಿಂಗ್ ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ನುಣ್ಣಗೆ ನಾವು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಈ ಪೇಸ್ಟನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಪೇಸ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 2 ಟೇಬಲ್ ಸ್ಪೂನಷ್ಟು ಮೈದಾನ ಸೇರಿಸ್ಕೊಳ್ತಾಯಿದ್ದೀನಿ. ಅದೇ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಳ್ತಾಯಿದ್ದೀನಿ. ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಸೂರಿ ಮೆಥಿನ ಸೇರಿಸ್ಕೊಳ್ಳೋಣ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣನ ಸೇರಿಸ್ಕೊಳ್ತಾಯಿದ್ದೀನಿ. ತುಂಬ ಜಾಸ್ತಿ ಅರಿಶಿನ ಸೇರಿಸೋದಕ್ಕೆ ಹೋಗಬೇಡಿ, ಏಕೆಂದರೆ ಇಲ್ಲಿ ನಾವು ಗ್ರೀನ್ ಮಸಾಲದಲ್ಲಿ ಮಾಡ್ತಾ ಇರೋದ್ರಿಂದ ಅರಿಶಿನ ಜಾಸ್ತಿ ಸೇರಿಸ್ಬಿಟ್ರೆ ನಿಮಗೆಲ್ಲ ಎಲ್ಲೋ ಇಷ್ಟ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ನೀವು ಗ್ರೀನ್ ಮಸಾಲನ ರುಬ್ಕೋಬೇಕಾದ್ರೆ ಏನು ನೀರು ಸೇರಿಸಿರ್ತೀರ ಅದೇ ನಿಮಗೆ ಸಾಕಾಗುತ್ತೆ. ತುಂಬ ಜಾಸ್ತಿ ಗಟ್ಟಿ ಆದರೆ ಮಾತ್ರ ಸ್ವಲ್ಪ ನೀರನ್ನು ಬೆರೆಸಿ ನಾವು ಬೋಂಡದ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಆ ಬೋಂಡದ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಅದಾದ ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲ ಕೋಟಿಂಗು ಆ ಗೋಬಿಗೆ ಇಟ್ಕೋಬೇಕು ಗ್ರೀನ್ ಮಸಾಲ. ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸಪ್ರೇಟಾಗಿ ತೆಗೆದಿಟ್ರೆ ಸಾಕಾಗುತ್ತೆ. ನೋಡ್ಬೋದು ಎಲ್ಲ ಮಸಾಲನೂ ಕೂಡ ಗೋಬಿಗೆ ನೀಟಾಗಿ ಇಟ್ಕೊಂಡಿದೆ. ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನಿದು ಒಂದು ಫ್ರೈ ಪ್ಯಾನ ತೊಗೊಂಡು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾವು ಒಂದೊಂದೇ ಗೋಬಿನ ಬಿಡಿಯಾಗಿ ಸೇರಿಸ್ಕೋಬೇಕಾಗತ್ತೆ. ಗೋಬಿನ ಸೇರಿಸಿದ ತಕ್ಷಣವೇ ನೀವು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ನಾವು ಒಂದೇ ಸಲ ಮಿಕ್ಸ್ ಮಾಡಿಬಿಟ್ರೆ ಆ ಗ್ರೀನ್ ಮಸಾಲ ಕೋಟಿಂಗ್ ಎಲ್ಲ ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ 1-2 ನಿಮಿಷ ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ ನಂತರ ನಾವು ಎರಡೂ ಬದಿನಲ್ಲಿ ತಿರುಗಿಸಿ ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಹಳ ಗರಿಗರಿಯಾಗಿರ್ತಕ್ಕಂಥ ಗ್ರೀನ್ ಮಸಾಲ ಡ್ರೈ ಗೋಬಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ರೆಸಿಪಿ, ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ರೀತಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಮಿಕ್ಕಿರ್ತಕ್ಕಂಥ ಗೋಬಿನೂ ಕೂಡ ಬೇಯಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಈ ರೀತಿ ಬೇಯಿಸ್ಕೊಂಡು ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ಬಹಳ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ.